ನಮಸ್ಕಾರ ಸ್ನೇಹಿತರೆ, ಈ ತಿಂಗಳ ಅನ್ನಭಾಗ್ಯ ಯೋಜನೆಯ ಹಣ ಬಂದಿದೆ. ನಿಮಗೂ ಕೂಡ 8ನೇ ಕಂತಿನ ಹಣ ಬಂದಿದೆಯಾ ಇಲ್ವಾ ಎಂಬುದನ್ನು ಕೂಡ ನೀವು ಫೋನಿನಲ್ಲಿಯೇ ಚೆಕ್ ಮಾಡಿ. ಚೆಕ್ ಮಾಡುವ ಸುಲಭವಾದ ವಿಧಾನವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಲಾಗಿದೆ. ಕೊನೆವರೆಗೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಕಳೆದ ವರ್ಷ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುತ್ತೇವೆ ಎಂಬ ಭರವಸೆಯನ್ನು ಎಲ್ಲ ಕರ್ನಾಟಕ ಜನತೆಗೆ ನೀಡಿತ್ತು. ಅದೇ ರೀತಿ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದೆ. ಪ್ರಸ್ತುತವಾಗಿ ಹಣವನ್ನು ಪಡೆಯುತ್ತಿರುವಂತಹ ಅಭ್ಯರ್ಥಿಗಳ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಾಗೂ ಅನ್ನಭಾಗ್ಯ ಯೋಜನೆ ಕಡೆಯಿಂದ ಹಣ ಪ್ರತಿ ತಿಂಗಳು ಕೂಡ ಜಮಾ ಆಗುತ್ತಿದೆ. ಆ ಒಂದು ಹಣ ಈ ತಿಂಗಳಿನಲ್ಲಿ ಜಮಾ ಆಗಿದೆ. ಈ ತಿಂಗಳ ಕಂತಿನ ಹಣ ಜಮಾ ಆಗಿರುವುದನ್ನು ಯಾವ ರೀತಿ ಚೆಕ್ ಮಾಡಿಕೊಳ್ಳಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಿ. 8ನೇ ಕಂತಿನ ಅನ್ನಭಾಗ್ಯ ಯೋಜನೆಯ ಹಣ ಜಮಾ ಆಗಿದೆ. ಹೌದು ಸ್ನೇಹಿತರೆ, ಈಗಾಗಲೇ ಈ ತಿಂಗಳಿನಲ್ಲಿ ಎಲ್ಲ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಒಂದೊಂದು ನಿಗದಿ ದಿನದಲ್ಲಿ ಅವರ ಖಾತೆಗೆ ಹಣ ಕೂಡ ಜಮಾ ಆಗಿದೆ. ಇನ್ನೂ ಕೂಡ ಯಾರಿಗೆ ಈ ಒಂದು ಯೋಜನೆ ಮುಖಾಂತರ ಹಣ ಬಂದಿಲ್ಲ ಎಂದರೆ ಕೆಲವೊಂದು ಸಮಸ್ಯೆಗಳಿಂದ ಅವರಿಗೆ ಬಂದಿಲ್ಲದ ಕಾರಣವೂ ಕೂಡ ಆಗಿರಬಹುದು, ಅಥವಾ ನಿಮ್ಮ ದಾಖಲಾತಿಗಳು ಎಲ್ಲ ಸರಿ ಇದ್ದರೂ ಕೂಡ ಸರ್ಕಾರವೇ ನಿಮಗೆ ಇನ್ನೂ ಕೂಡ ನಿಮ್ಮ ಜಿಲ್ಲೆಗಳಿಗೆ ಹಣವನ್ನು ಕೂಡ ಬಿಡುಗಡೆ ಮಾಡಿಲ್ಲದ ಕಾರಣವೂ ಕೂಡ ಆಗಿರಬಹುದು, ಅಥವಾ ಈಗಾಗಲೇ ಹಣ ಕೂಡ ಜಮಾ ಆಗಿರುವುದನ್ನು ನೀವು ಚೆಕ್ ಮಾಡಿಕೊಳ್ಳದೇ ಇರುವುದು ಕೂಡ ಒಂದು ಕಾರಣವಾಗಿರುತ್ತದೆ. ಅದನ್ನು ನೀವು ಯಾವ ರೀತಿ ಫೋನಿನ ಮುಖಾಂತರವೇ ಚೆಕ್ ಮಾಡಿಕೊಳ್ಳಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿರಿ. ನಿಮ್ಮ ಖಾತೆಗೆ ಬಂದಿರುವಂತಹ ಹಣವನ್ನು ಈ ರೀತಿ ಚೆಕ್ ಮಾಡಿಕೊಳ್ಳಬೇಕು. ಎಲ್ಲ ಯೋಜನೆಗಳಿಗೂ ಕೂಡ ಈಗಾಗಲೇ ಸರ್ಕಾರ ಮನ್ನಣೆ ನೀಡಿದೆ. ಸುಮಾರು 8 ತಿಂಗಳಿನಿಂದಲೂ ಕೂಡ ಅನ್ನಭಾಗ್ಯ ಯೋಜನೆ ಕಡೆಯಿಂದ ಕೆಲವೊಂದು ಫಲಾನುಭವಿಗಳಿಗೆ ಹಣ ಜಮಾ ಆಗುತ್ತಿದೆ. ಇನ್ನೂ ಕೂಡ ಲಕ್ಷಾಂತರ ಕುಟುಂಬವು ಯೋಜನೆ ಮುಖಾಂತರ ಹಣವನ್ನು ಪಡೆದಿಲ್ಲ. ಅಂಥವರು ಕೆಲವೊಂದು ಸಮಸ್ಯೆಗಳಿಂದ ಕೂಡ ಹಣ ಪಡೆಯಲು ವಂಚಿತರಾಗಿರುತ್ತಾರೆ. ಅಂತಹ ಅಭ್ಯರ್ಥಿಗಳಿಗೂ ಕೂಡ ಸರ್ಕಾರ ಒಂದು ಭರವಸೆಯನ್ನು ನೀಡಿದೆ. ನಿಮಗೂ ಕೂಡ ಎಲ್ಲ ಕಂತಿನ ಹಣವನ್ನು ಬಿಡುಗಡೆ ಮಾಡುವ ದಿನ ಕೂಡ ಖಚಿತವಾಗಿದೆ. ಈಗಾಗಲೇ ಪೆಂಡಿಂಗ್ ಇರುವಂತಹ ಹಣವನ್ನು ಕೂಡ ಕೇಂದ್ರ ಸರ್ಕಾರವೇ ಬಿಡುಗಡೆ ಮಾಡಿ ಕೆಲ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಿದೆ. ಡಿಬಿಟಿ ಸ್ಟೇಟಸ್ ಅನ್ನು ಚೆಕ್ ಮಾಡುವ ಸುಲಭ ವಿಧಾನ ಇಲ್ಲಿದೆ ನೋಡಿ. ಡಿಸ್ಕ್ರಿಪ್ಷನ್ನಲ್ಲಿರುವಂತಹ ಲಿಂಕ್ ಅನ್ನು ಕ್ಲಿಕ್ಕಿಸಿ ಆಹಾರ ಇಲಾಖಾ ವೆಬ್ಸೈಟ್ಗೆ ಭೇಟಿ ನೀಡಿ. ಪ್ರಸ್ತುತ ಪುಟದಲ್ಲಿ 3 ಲಿಂಕ್ಗಳು ಕಾಣುತ್ತವೆ. ಅದರಲ್ಲಿ ನಿಮ್ಮ ಜಿಲ್ಲೆ ಯಾವುದು ಎಂಬುದರ ಕೆಳಗೆ ನೀಡಿರುವಂತಹ ಲಿಂಕ್ ಅನ್ನು ಕ್ಲಿಕ್ಕಿಸಿ ನಂತರ ಡಿಬಿಟಿ ಸ್ಟೇಟಸ್ ಎಂಬುದನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಯಾವ ವರ್ಷದ ಡಿಬಿಟಿ ಸ್ಟೇಟಸ್ ಅನ್ನು ಚೆಕ್ ಮಾಡುತ್ತಿದ್ದೀರಿ ಎಂಬುದನ್ನು ಆಯ್ಕೆ ಮಾಡಿಕೊಳ್ಳಿ. ತಿಂಗಳು, ವರ್ಷ ಹಾಗೂ ನಿಮ್ಮ ರೇಷನ್ ಕಾರ್ಡ್ನಲ್ಲಿರುವಂತಹ ಸಂಖ್ಯೆ ಎಲ್ಲವುದನ್ನು ಕೂಡ ಈ ಒಂದು ಪುಟದಲ್ಲಿ ನಮೂದಿಸಬೇಕು. ನಮೂದಿಸಿದ ನಂತರವೇ ಗೋ ಎಂಬುದನ್ನು ಕ್ಲಿಕ್ಕಿಸಿ. ನಿಮ್ಮ ಮುಂದೆ ನಿಮ್ಮ ಡಿಬಿಟಿ ಸ್ಟೇಟಸ್ ಕೂಡ ಇರುತ್ತದೆ. ಅದರಲ್ಲಿ ಯಾವ ತಿಂಗಳಿನಲ್ಲಿ ಎಷ್ಟು ಹಣ ಜಮಾ ಆಗಿದೆ ಹಾಗೂ ಈವರೆಗೂ ಬಂದಿರುವಂತಹ ಹಣ ಎಷ್ಟು ಎಂಬುದು ಕೂಡ ಖಚಿತವಾಗಿಯೇ ಈ ಒಂದು ಪುಟದಲ್ಲಿ ಇರುತ್ತದೆ. ಹಣ ಯಾವುದೇ ತಿಂಗಳಿನಲ್ಲೂ ಬಂದಿಲ್ಲ ಎಂದರೆ ನೀವು ಮುಂದಿನ ಕ್ರಮವನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮ್ಮ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿಕೊಳ್ಳಿ. ಈ ಎಲ್ಲ ವಿಧಾನವನ್ನು ಪಾಲಿಸುವುದಕ್ಕಿಂತ ನೀವು ನಿಮ್ಮ ಬ್ಯಾಂಕ್ಗೆ ಹೋಗಿ ಎಂಟ್ರಿ ಮಾಡಿಸಿದ್ರೆ ಎಲ್ಲ ಬ್ಯಾಂಕ್ ಟ್ರಾನ್ಸಾಕ್ಷನ್ ವಿವರ ಕೂಡ ಅಲ್ಲಿಯೇ ಇರುತ್ತದೆ. ಈ ರೀತಿಯ ವಿಧಾನವನ್ನು ಕೂಡ ಪಾಲಿಸುವುದಕ್ಕಿಂತ ಅದು ಕೂಡ ಸುಲಭವಾಗಿ ಹಣವನ್ನು ಕೂಡ ಯಾವ ಯೋಜನೆ ಕಡೆಯಿಂದ ಬಂದಿದೆ ಎಂಬುದನ್ನು ಕೂಡ ತೋರಿಸುತ್ತದೆ. ಈ 2 ವಿಧಾನಗಳಲ್ಲಿ ನೀವು ಹಣವನ್ನು ಪರಿಶೀಲನೆ ಮಾಡಬಹುದಾಗಿದೆ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳನ್ನು ಬೇರೆ ಯೋಜನೆಗಳ ಬಗ್ಗೆ ತಿಳಿಯಲು ಫಾಲೋ ಮಾಡಿ ಜ್ಞಾನಜ್ಯೋತಿ ಯೂಟ್ಯೂಬ್ ಚಾನೆಲ್.